ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ರೆ ಜೆ ಕೆ ಕನ್ನಡ ಕೀರ್ತಿ ಕುಮಾರ್ ಜೈ. ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ, ಅಡಿಕೆ ತೋಟದಲ್ಲಿ ಸೆತ್ತೆ ಬರುತ್ತೆ. ಸೆತ್ತೆನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತಂದರೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಏನು ಹಾಕಿದ್ರೆ ಇಲ್ಲ ರೌಂಡ್ ಅಪ್ ಹೊಡಿದೇ ಸೆತ್ತೆ ಕಂಟ್ರೋಲ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇದ್ದೀರೋ ಸ್ನೇಹಿತರೆ, ನಮ್ಮದು ಇದು 3 ವರ್ಷ 2 ತಿಂಗಳು ಅಡಿಕೆ ತೋಟ. ಈ ಅಡಿಕೆ ತೋಟದಲ್ಲಿ ಉಳುಮೆ ಮಾಡಿ ಒಂದು 15 ದಿವಸನೂ ಆಗಿಲ್ಲ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಡ್ರಿಪ್ಪು ಎಲ್ಲ ನೀಟಾಗಿ ಎಳ್ದು ನೀರೆಲ್ಲನೂ ಬಿಡ್ತಾಯಿದ್ದೀವಿ. ಬಿಟ್ಟು ನೀರು ಬರಂಗೆ ಆದಮೇಲೆ ನಮ್ಮ ತೋಟದಲ್ಲಿ ಎಷ್ಟೊಂದು ಯಥೇಚ್ಛವಾಗಿ ಸೆತ್ತೆ ಬಂದೈತೆ ಅಂದರೆ ನೋಡಿ, ನೀವು ನೋಡ್ತಿರ್ಬೋದು. ಇದನ್ನು ಕಂಟ್ರೋಲ್ ಹೇಗೆ ಮಾಡ್ಬೋದಿತ್ತು ಅಂತ ಅನ್ನೋದಾದರೆ, ಇವಾಗ ನಮಗೆ ಅನ್ನಿಸ್ತಾ ಇರೋ ಪ್ರಕಾರ ನಾವು ಉಳುಮೆ ಮಾಡಿದ ದಿವಸದಿಂದ ನಾವು ಉಳುಮೆ ಮಾಡಿದ್ವಲ್ಲ, ಉಳುಮೆ ಮಾಡಿದಾಗ ಇಲ್ಲಿಗೆ ಬಂದು ನಾವು ಉರುಳಿ ಕಾಳನ್ನ ಚೆಲ್ಬಿಟ್ಟಿದ್ದಿದ್ರೆ ಯಾವುದೇ ಕಾರಣಕ್ಕೂ ಸೆತ್ತೆನ ಜಾಸ್ತಿ ಬರ್ತಿರಲಿಲ್ಲ. ಅದು ಏನಕ್ಕೆ ಅಂತಂದರೆ, ಅದು ಬಳ್ಳಿ ರೂಪದಲ್ಲಿ ಇರೋದ್ರಿಂದ, ದ್ವಿದಳ ಧಾನ್ಯ ಆಗಿರೋದ್ರಿಂದ ಅಡಿಕೆ ತೋಟಗಳಿಗೆ ಪೋಷಕಾಂಶನೂ ತುಂಬ ಯಥೇಚ್ಛವಾಗಿ ಸಿಗುತ್ತೆ ಸ್ನೇಹಿತರೆ. ಆಮೇಲೆ ಬೇರೆ ಸೆತ್ತೆಗಳನ್ನ ಬೆಳೆಯೋಕ್ಕೆ ಬಿಡಲ್ಲ ಇದು. ಅದರಿಂದ ನಾವು ಯಾವುದೇ ಉಳುಮೆ ಆದ ನಂತರ ಈಗ ನಾವು ಇಲ್ಲಿ ಎಲ್ಲೂ ಏನೂ ಹಾಕೋಕ್ಕಾಗಲ್ಲ. ಯಾಕೆಂತಂದರೆ ಬಾಳೆನೂ ಎಲ್ಲನೂ ಫುಲ್ಲು ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ. ನೀವು ಇಂದಲೂ ವೀಡಿಯೋಗಳಲ್ಲಿ ತುಂಬ ವೀಡಿಯೋಸ್ ಮಾಡಿದ್ದೀನಿ ಇದೇ ತೋಟದಲ್ಲಿ. ನೀವು ನೋಡಿರ್ಬೋದು ನಮ್ಮ ತೋಟ ಮೊದಲು ಯಾವ ರೀತಿ ಇತ್ತು, ಬಾಳೆ ಇದ್ದಾಗ ಯಾವ ರೀತಿ ಇತ್ತು, ಈಗ ಎಷ್ಟು ಕ್ಲೀನ್ ಇದೆ. ಆದರೂ ಸೆತ್ತೆಗಳಿದೆ, ಮೊದಲಿಗಿಂತ ಹೋಲಿಸ್ಕೊಂಡ್ರೆ ಇವಾಗ ಬೆಟರ್ ಆಗೈತೆ ಅಂತ ನಾನು ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಷ್ಟು ಸೆತ್ತೆ ಬಂದೈತೆ ಅಂತ. ಇದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಉರುಳಿನೇ ಆಗ್ಬೋದು, ಇಲ್ಲಾಂದರೆ ರಾಗಿ ಚೆಲ್ಬಿಟ್ರೆ ಅದು ರಾಗಿ ಏಕದಳ ಆಗಿರೋದ್ರಿಂದ ಅದು ಅದನ್ನು ತಾನು ಕಾಪಾಡ್ಕೊಳ್ಳೋಕ್ಕೆ ಬೇರೆ ಸೆತ್ತೆಗಳನ್ನ ಬೆಳೆಯೋಕ್ಕೆ ಬಿಡಲ್ಲ ಇದು. ಏನು ರಾಗಿನೂ ಅಷ್ಟೇ, ಉರುಳಿನೂ ಅಷ್ಟೇ. ಇಲ್ಲಾಂದರೆ ಅಲಸಂದೆ ಚೆಲ್ಬಿಟ್ರೆ ಮನೆಗಾದಷ್ಟು ಕಾಳು ಆಗುತ್ತೆ. ಅದು ಬಿಟ್ಟರೆ ಇಲ್ಲಿ ಸೆತ್ತೆನೂ ಬರಲ್ಲ. ಏನಕ್ಕೆ ಅಂತಂದರೆ, ಇದೊಂದು ವರ್ಷ ಕಳೆದ್ಬಿಟ್ರೆ ಈ ಗರಿಗಳೈತಲ್ಲ, ಈ ಗರಿಗಳು ಸ್ವಲ್ಪ ಮೇಲೋಗಿ ನೆರಳಾಗೋದ್ರಿಂದ ಆಗ ಇಷ್ಟೊಂದು ಸೆತ್ತೆ ಬರುತ್ತೆ. ಬಟ್ ಇಷ್ಟೊಂದು ಸೆತ್ತೆ ಬರಲ್ಲ ಸ್ನೇಹಿತರೆ. ನಾನು ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು ಅಡಿಕೆ ತೋಟದವರು 3 ವರ್ಷ 2.5-3 ವರ್ಷ ಅಂದರೆ ಈಗ ಹಾಕಿರೋ ತೋಟದವರು ಆಗಿರ್ಬೋದು, ನೆಟ್ಟಿ 2 ವರ್ಷ 3 ವರ್ಷ ಆಗಿರ್ಬೋದು, ಅಂಥ ತೋಟದವರು ಏನು ಮಾಡಿ ಅಂತಂದರೆ, ಉಳುಮೆ ಮಾಡಿದ ತಕ್ಷಣವೇ ಉರುಳಿನ ಚೆಲ್ಬಿಡಿ. ಅದು ದ್ವಿದಳ ಧಾನ್ಯ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಉರುಳಿನೂ ಮನೆಗೂ ಆಗುತ್ತೆ. ಅದು ಅಲ್ಲದೆ ಈ ನಮ್ಮ ಈ ಸೆತ್ತೆ ಇದೆಯಲ್ಲ, ಈ ಸೆತ್ತೆ ಕಂಟ್ರೋಲ್ ಮಾಡೋಕ್ಕೂ ಆಗುತ್ತೆ ಇದು. ಅದು ಬಿಟ್ಟರೆ ಸ್ನೇಹಿತರೆ, ಇಲ್ಲಿ ಬೇರೆ ಏನೂ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಈ ಸ್ಟೇಜಲ್ಲಿರೋ ಅಡಿಕೆ ಗಿಡದಲ್ಲಿ ಬೇರೆ ರೀತಿ ಬೆಳೆಗಳನ್ನ ಬೆಳ್ಕೋಬೋದು ಸ್ನೇಹಿತರೆ. ಉದಾಹರಣೆಗೆ ಇಲ್ಲಿ ನೋಡಿ, ಈಗ ಸೌಂತೆ ಹಾಕ್ಬೋದು. ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ. ಈಗ ಹೆಂಗೆ ಇದ್ರೂ ಒಂದು 7-8 ಅಡಿ ಮೇಲೂ ಇದೆ ನಮ್ಮದು ಅಡಿಕೆ ಮರಗಳು. ಒಂದು 8 ಅಡಿ ಇದೆ. ಈ ಮಧ್ಯದಲ್ಲಿ ಉಳುಮೆ ಮಾಡ್ತೀವಲ್ಲ, ಹಿಂಗೆ ಅಡ್ಡಡ್ಡ ಉಳುಮೆ ಮಾಡಿಬಿಟ್ಟು ಇಲ್ಲಿ ಇದನ್ನ ಸೌತೆ ಬೀಜಗಳನ್ನೇ ಆಗಲಿ, ತರಕಾರಿ ಬೀಜಗಳನ್ನೇ ಆಗಲಿ, ಬೀನ್ಸೇ ಆಗಲಿ, ಯಾವುದೇ ಥರದ ತರಕಾರಿಗಳನ್ನ ಇಲ್ಲಿ ನಾಟಿ ಮಾಡೋದ್ರಿಂದ ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ರೈಟ್ ಸಿಕ್ಕಿ ಒಳ್ಳೆ ದುಡ್ಡಾಗುತ್ತೆ, ಆದಾಯ ಆಗುತ್ತೆ. ಇಳ್ದಿದ್ರೆ ಗೊಬ್ಬರ ಆಗುತ್ತೆ. ಅದು ಬಿಟ್ಟರೆ ಆಮೇಲೆ ಕಮರ್ಷಿಯಲ್ ಕ್ರಾಪ್ನೇ ಮಾಡಬೇಕು ಅಂತ ಅನ್ನೋದಾದರೆ ಇಲ್ಲಿಗಳಿಗೆ ಕಾಫಿ ಹಾಕೊಬೋದು. ಕಾಫಿ ಮತ್ತು ಏನೇನೋ ಬೆಳೆಗಳನ್ನ ಇದೆ, ಅದನ್ನ ಇನ್ನೊಂದು ವೀಡಿಯೋ ಮಾಡಿ ಹೇಳ್ತೀನಿ.
ಸ್ನೇಹಿತರೆ. ಇವಾಗ ನಾನು ಹೊರಟಿರೋದು ಏನಂತಂದರೆ, ಸೆತ್ತೆನ ಕಂಟ್ರೋಲಾಗಿ ಇಟ್ಕೋಬೇಕು ಅಂತಂದರೆ ಉರುಳಿ ಮತ್ತು ರಾಗಿನ ಚೆಲ್ಲಿ ದಯವಿಟ್ಟು ಉರುಳಿ ಮತ್ತು ರಾಗಿ ಚೆಲ್ಲೋದ್ರಿಂದ ತುಂಬ ಅನುಕೂಲಗಳಾಗುತ್ತೆ. ಏನಕ್ಕೆ ಅಂತಂದರೆ, ನಾವು ಪದೇ ಪದೇ ಉಳುಮೆನ ಮಾಡ್ಸೋಕ್ಕಾಗಲ್ಲ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಬೇರುಗಳು ಕಟ್ಟಾಯ್ತವೆ. ಅದು ಅಲ್ಲದೆ ಈಗ ಒಂಬಾಳೆ ಹೊಡೆಯೋ ಸ್ಟೇಜು ಒಂಥರ ಎಲೆ ಥರ ಬಿಡ್ತಾಯಿದೆ. ಇನ್ನೊಂದು 3-4 ತಿಂಗಳು ಅಲ್ಲೊಂದೊಂದು ಒಂಬಳೆ ಕಾಣಿಸೋ ಸ್ಟೇಜಲ್ಲಿ ಇದೆ. ಅದರಿಂದ ನಾವು ಪದೇ ಪದೇ ಉಳುಮೆ ಮಾಡೋಕ್ಕೆ ಹೋಗ್ಬಾರ್ದು. ಏನಕ್ಕೆ ಅಂತಂದರೆ ಬೇರುಗಳು ಹರಿದಾಗ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿದ್ದು ಸುಮ್ಮನೆ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಅದರಿಂದ ನಾವು ಸೆತ್ತೆನ ಕಂಟ್ರೋಲಾಗಿ ಇಟ್ಕೋಬೇಕು. ಮತ್ತು ನಮಗೆ ಅಡಿಕೆ ಗಿಡಗಳು ಹಾಳಾಗಬಾರ್ದು ಅನ್ನೋದಾದರೆ ದ್ವಿದಳ ಧಾನ್ಯಗಳೇನಾದರೂ ಹಾಕಿ, ಇಲ್ಲಾಂದರೆ ಉರುಳಿ, ಸೆಣಬು ಮತ್ತು ಇತ್ಯಾದಿಗಳು ಗೊಬ್ಬರದ ಗಿಡಗಳು ಸಿಗ್ತವೆ ಮಾರ್ಕೆಟ್ನಲ್ಲಿ. ಆ ಥರದ ಗಿಡಗಳನ್ನ ಅದನ್ನ ಬಿತ್ತನೆ ಮಾಡೋದ್ರಿಂದ ನಮಗೆ ಇಲ್ಲೇ ಸಿಗುತ್ತೆ. ಇಲ್ಲೇ ಅಂತಂದರೆ ಬೇರೆ ಥರದ ಸೆತ್ತೆಗಳು ಬರೋಲ್ಲ, ದೊಡ್ಡ ಮೆಳೆಗಳು ಬರೋಲ್ಲ. ನಮ್ಮ ತೋಟದಲ್ಲಿ ಜಾಸ್ತಿ ಯಾವುದೈತೆ ಅಂತಂದರೆ, ಇಲ್ಲಿ ನೋಡ್ತಾಯಿದ್ದೀರ ಸ್ನೇಹಿತರೆ, ಸುಬ್ಬಬುಲ್ ಗಿಡ. ಅದು ಹೇಗೆ ಬಂತು ಅಂತಂದರೆ, ನೋಡಿ ನಮ್ಮ ತೋಟದಲ್ಲಿ ಈ ಗಿಡಗಳನ್ನೇ ಜಾಸ್ತಿ, ತುಂಬಾ ಹೇರಳವಾಗೈತೆ. ಅದು ಏನಕ್ಕೆ ಬಂತು ಅಂತಂದರೆ, ನಾವು ಇದುವರೆಗೂ ಯಾವುದೇ ಥರದ ಗೊಬ್ಬರ ಕೊಟ್ಟಿಲ್ಲ. ನಿಜವಾಗ್ಲೂ 3 ವರ್ಷ 2 ತಿಂಗಳಾಗೈತೆ, ಒಂದೇ ಒಂದು ಕಾಳು ಗೊಬ್ಬರನೂ ಕೊಟ್ಟಿಲ್ಲ, ಏನೂ ಇಲ್ಲ. ನಾವು ಗಿಡ ನಾಟಿ ಮಾಡಬೇಕಾದ್ರೆ, ಗಿಡ ನಾಟಿ ಮಾಡಿ ಒಂದು 6-7 ತಿಂಗಳು ಆದಮೇಲೆ ದನಿನ ಗೊಬ್ಬರ ಹೊರಿಸಿದ್ವಿ. ಇಲ್ಲಿಗೆ ಗಿಡ ಸುತ್ತ ಒಂದೊಂದು ಬುಟ್ಟಿನ ಸುರಿಸಿದ್ವಿ. ನಮ್ಮ ತಿಪ್ಪೆ ಹತ್ರ ಒಂದು ಸುಬ್ಬಬುಲ್ ಮರ ಇತ್ತು. ಅದು ಬಿತ್ತನೆ ಆಗಿ ಇಡೀ ಎಕರೆಗಟ್ಟಲೆ ಹಬ್ಕೊಂಡಿದೆ. ಇಲ್ಲಿ ನೋಡಿ, ನೀವು ಒಂದಂತಲ್ಲ, ಈ ತುಂಬ ಕಡೆ ಕಾಣಿಸುತ್ತೆ. ಇದು ತುಂಬ ಆ ಕಡೆ ಅಂತೂ ಫುಲ್ಲು ಲೈನ್ ಸಾಲಾಗೆ ಈ ಗಿಡಗಳೈತೆ. ಇದನ್ನು ನಾವು ಬಿಡಬಾರ್ದು. ಇದನ್ನು ಏನಕ್ಕೆ ಅಂತಂದರೆ, ನಾವು ಯಾವುದೇ ಥರದ ಗೊಬ್ಬರಗಳನ್ನೇ ಆಗಲಿ, ನೀರನ್ನೇ ಆಗಲಿ, ಮಣ್ಣಿನ ಪೋಷಕಾಂಶನೇ ಆಗಲಿ, ಅದು ಡೈರೆಕ್ಟಾಗಿ ಗಿಡಗಳಿಗೆ ಹೋಗಲ್ಲ. ಅದು ಅರ್ಧಕ್ಕರ್ಧ ಈ ಗಿಡಗಳನ್ನೇ ತಿನ್ಕೊಬಿಡುತ್ತೆ ಅಂತಂದರೆ ಪೋಷಣೆ ಮಾಡುತ್ತೆ. ಇದನ್ನು ತೆಗಿದು ನೀಟಾಗಿ ಅಳತೆ ಮಾಡಿಸ್ಬಿಟ್ಟು ಆಮೇಲೆ ಬಿಟ್ಟರೆ ನೀಟಾಗಿ ಗಿಡಗಳು ಡೆವಲಪ್ಮೆಂಟು ಆಗಿ ಚೆನ್ನಾಗಾಗುತ್ತೆ. ಗೆಡ್ಡೆ ದಪ್ಪನೂ ಬರ್ತವೆ. ಆಮೇಲೆ ಇಳುವರಿನೂ ತುಂಬ ಚೆನ್ನಾಗಿ ಬರುತ್ತೆ. ಈ ವರ್ಷ ನಮ್ಮದು 3 ವರ್ಷ 2 ತಿಂಗಳಾಗೈತೆ. ಇನ್ನೊಂದು 3-4 ತಿಂಗಳು ಒಳಗಡೆ ನಮ್ಮದು ಎಲ್ಲಾದರೂ ಒಂದು ಒಂಬಾಳೆ ಹೊಡಿತದೆ. ಒಂದು 20% ಅವರು ಒಂಬಾಳೆ ಹೊಡಿತದೆ. ಆ ಕಾನ್ಫಿಡೆನ್ಸ್ ನಮ್ಗೆ ಐತೆ. ಏನಕ್ಕೆ ಅಂದರೆ ಗಿಡಗಳು ಚೆನ್ನಾಗೈತೆ. ನಾವು ಉಳುಮೆನೇ ಮಾಡಿರಲಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ 3 ವರ್ಷದ ತನಕ ಉಳುಮೆ ಅನ್ನೋದನ್ನ ನಾವು ಮಾಡಿರಲಿಲ್ಲ. ಇವಾಗ ರೀಸೆಂಟಾಗಿ ಹೋದ ತಿಂಗಳು ಇಲ್ಲ, ಒಂದು 15 ದಿವಸದ ಹಿಂದೆ ಹೆಂಗಿತ್ತು ಅಂತಂದರೆ ಸೆತ್ತೆ, ಇಲ್ಲಿ ಆ ಹಳೆ ವೀಡಿಯೋಗಳಲ್ಲಿ ನೋಡ್ಬೇಕು ನೀವು. ಮಾಡಿದ್ದೀನಿ ಎಷ್ಟೊಂದು ಸೆತ್ತೆ ಇತ್ತು ಅಂತಂದರೆ, ಯಾವ ರೀತಿ ಹೊಡೆದೆ ನೀನು ಅಂತ ಕಮೆಂಟ್ ಹಾಕ್ತೀರಾ. ಅಷ್ಟೊಂದು ಸೆತ್ತೆ ಇತ್ತು ಸ್ನೇಹಿತರೆ. ದಯವಿಟ್ಟು ನಾನು ಏನಪ್ಪ ಹೇಳ್ತೀನಂದರೆ, ದಯವಿಟ್ಟು ನೀವು ಸೆತ್ತೆನ ಅತಿ ಜಾಸ್ತಿ ಬಿಟ್ಕೊಳಕ್ಕೆ ಹೋಗ್ಬೇಡಿ. ಒಂದು 4 ವರ್ಷ ತುಂಬ ತನಕ, 4 ವರ್ಷ ಆದಮೇಲೆ ತುಂಬ ಮರಗಳೆಲ್ಲ ದೊಡ್ಡದಾಗುತ್ತೆ. ಈ ಗರಿಗಳೆಲ್ಲ ಸ್ವಲ್ಪ ಗರಿಗೆ ತಾಗಿ ನೆರಳು ಬರುತ್ತೆ. ನೆರಳು ಬಂದರೆ ಯಾವುದೇ ಕಾರಣಕ್ಕೂ ಸೆತ್ತೆ ಬರುತ್ತೆ. ಬಟ್ ಅಷ್ಟೊಂದು ಈಗ ಬರೋಷ್ಟು ಹೆಚ್ಚು ಕಮ್ಮಿ 80% ಕಡಿಮೆ ಆಗುತ್ತೆ. ಇನ್ನೊಂದು 20% ಅಲ್ಲಲ್ಲಿ ಕಳೆ ಬರ್ಬೋದು. ಎಲ್ಲೆಲ್ಲಿ ಬಿಸಿಲು ತಾಕುತ್ತೆ ಅಲ್ಲಲ್ಲಿ ಕಳೆ ಬರ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.